ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತ ಟಾಟಾ ಪವರ್ ದ Q4 ರಿಸಲ್ಟ್ ಪಬ್ಲಿಷ್ ಮಾಡ್ಯಾರಿ. ಇವತ್ತ ಟಾಟಾ ಪವರ್ ದ Q4 ರಿಸಲ್ಟ್ ಬಗ್ಗೆ ಡಿಟೇಲ್ ದಾಗ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಟೋಟಲ್ ಇನ್ಕಮ್ ನೀವು ನೋಡಬಹುದ 16,463 ಕೋಟಿ ಬಂದೈತಿ. ಮತ್ತ ಹೋದ್ ಕ್ವಾರ್ಟರ್ನ ಎಷ್ಟಿತ್ತು ನೋಡ್ರಿ, ಟೋಟಲ್ ಇನ್ಕಮ್ 15,294 ಕೋಟಿ ಇತ್ತ. ಮತ್ ಇಯರ್ ಆನ್ ಇಯರ್ ಬೇಸಿಸ್ ಕಂಪೇರ್ ಮಾಡ್ರ ಹೋದ್ ವರ್ಷ ಮಾರ್ಚ್ ಕ್ವಾರ್ಟರ್ನಾಗ ನೋಡಬಹುದು ನೀವು 13,325 ಕೋಟಿ ಇತ್ತ. ಈಗ ಡೈರೆಕ್ಟ್ ಇಯರ್ ಆನ್ ಬೇಸಿಸ್ ನೋಡ್ರಿ ನೀವು 16,463 ಕೋಟಿ ಆಗೈತಿ. ಅಂತಂದ್ರ ಟೋಟಲ್ ಇನ್ಕಮ್ ಏರಾತೈತಿ, ಚಲೋ ರೀ ಏರಿದ್ರ. ಮತ್ತ ಟೋಟಲ್ ಇನ್ಕಮ್ ಏರಾತೈತಿ, ಖರೆ ಇಲ್ಲಿ ಒಂದ್ ನೋಡ್ಬೋದು ನೀವು ಎಕ್ಸ್ಪೆನ್ಸಸ್ ಅಂತಂದ್ರ ಖರ್ಚನು ಹಂಗಾಗತೈತ್ರಿ. ನೋಡ್ಬೋದು ನೀವು ಟೋಟಲ್ ಎಕ್ಸ್ಪೆನ್ಸಸ್ 15,691 ಕೋಟಿ ಇತ್ರಿ. ಅದ ಹೋದ್ ಕ್ವಾರ್ಟರ್ ಎಷ್ಟಿತ್ರಿ 14,254 ಕೋಟಿ ಇತ್ತ. ಮತ್ತ ಅದ ನೀವು ಹೋದ್ ವರ್ಷದ Q4 ಕಂಪೇರ್ ಮಾಡ್ರ ಇಯರ್ ಆನ್ ಇಯರ್ ಬೇಸಿಸ್ ನೋಡಿದ್ರ 12,647 ಕೋಟಿ ಇತ್ತ. ಈಗ ಡೈರೆಕ್ಟ್ 12,647 ಕೋಟಿ ಇದ್ದಿದ್ದ ಈಗ ಡೈರೆಕ್ಟ್ 15,691 ಕೋಟಿ ಆಗೈತ್ರಿ. ನೋಡ್ಬೋದು ವೀಕ್ಷಕರೇ, ಈಗ ಎಕ್ಸ್ಪೆನ್ಸಸ್ ಹೆಚ್ಚಾಗತೈತಿ. ಯಾಕಂತಂದ್ರ ರಾ ಮಟೀರಿಯಲ್ ಅದು ಕಾಸ್ಟ್ನು ಈಗ ಹೆಚ್ಚಾಗೈತ್ಲ ರೀ. ಇಯರ್ ಆನ್ ಇಯರ್ ಬೇಸಿಸ್ ನೋಡ್ರ ಮೆಹಂಗಾಯಿನೂ ಹೆಚ್ಚಾಗೈತಿ, ರಾ ಮಟೀರಿಯಲ್ ತುಟ್ಟಿ ಆಗಿದ್ರ ಕಾರಣ ಎಕ್ಸ್ಪೆನ್ಸಸ್ ಹೆಚ್ಚಾಗೈತಿ. ಇದು ಎಕ್ಸ್ಪೆನ್ಸಸ್ ಎಷ್ಟ್ ಕಮ್ಮಿ ಆಗ್ತೈತಿ ಅಷ್ಟ್ ಕಂಪ್ನಿಗ್ ಚಲೋ ರೀ. ಯಾಕಂದ್ರ ಎಕ್ಸ್ಪೆನ್ಸಸ್ ಎಷ್ಟ್ ಕಮ್ಮಿ ಆಗ್ತೈತಿ ಅಷ್ಟ್ ಪ್ರಾಫಿಟ್ ಉಳಿತೈತಿ ಕಂಪ್ನಿ ಕಡೆ. ಮತ್ ವೀಕ್ಷಕರೇ, ನೀವು ನೋಡಬಹುದ ನೆಟ್ ಪ್ರಾಫಿಟ್ ನೋಡ್ರಿ 1,045 ಕೋಟಿ ನೆಟ್ ಪ್ರಾಫಿಟ್ ಬಂದೈತಿ ಈ ಕ್ವಾರ್ಟರ್. ಹೋದ್ ಕ್ವಾರ್ಟರ್ ಎಷ್ಟಿತ್ರಿ 1,076 ಕೋಟಿ ಇತ್ತ. ಮತ್ತ ಇಯರ್ ಆನ್ ಇಯರ್ ಬೇಸಿಸ್ ನೋಡ್ರ ಹೋದ್ ವರ್ಷದ Q4 ಕ್ವಾರ್ಟರ್ನಾಗ 938 ಕೋಟಿ ಇತ್ತ. 938 ಕೋಟಿ ಇದ್ದಿದ್ದ ಈ ಕ್ವಾರ್ಟರ್ನಾಗ ಡೈರೆಕ್ಟ್ 1,045 ಕೋಟಿ ಬಂದೈತಿ. ಅಂತಂದ್ರ ನೆಟ್ ಪ್ರಾಫಿಟ್ ನಾಗು ಗ್ರೋ ಆಗತೈತಿ. ಖರೆ ಹೋದ್ ಕ್ವಾರ್ಟರ್ ಕಿಂತ ಈ ಕ್ವಾರ್ಟರ್ನಾಗ ಸ್ವಲ್ಪ ಕಮ್ಮಿ ತೋರ್ಸೈತಿ ನೆಟ್ ಪ್ರಾಫಿಟ್. ಮತ್ತ ಈಗ ನೋಡೋಣ ನಾವ ಯಾವ ಸೆಗ್ಮೆಂಟ್ ನಾಗಿಂದ ಎಷ್ಟೆಷ್ಟ ರೆವೆನ್ಯೂ ಬರತೈತಿ ಅಂತ ನೋಡೋಣ. ಸೆಗ್ಮೆಂಟ್ ರೆವೆನ್ಯೂ ನೋಡ್ರಿ, ನೋಡ್ಬೋದು ನೀವು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ದಿಂದ ನೋಡ್ಬೋದು ನೀವು ಎಲ್ಲಾಕಿಂತ ಹೆಚ್ಚು ರೆವೆನ್ಯೂ ಬರತೈತ್ರಿ. 9,024 ಕೋಟಿ ಬರತೈತಿ. ಅದ ಹೋದ್ ಕ್ವಾರ್ಟರ್ ನಾಗ ಎಷ್ಟಿತ್ರಿ 8,450 ಕೋಟಿ ಇತ್ತ. ಮತ್ತ ಹೋದ್ ವರ್ಷದ ಮಾರ್ಚ್ ಕ್ವಾರ್ಟರ್ ನಾಗ ನೋಡ್ಬೋದು ನೀವು 8,294 ಕೋಟಿ ಐತಿ. ಅಂತಂದ್ರ ಚಲೋ ಗ್ರೋತ್ ಆಗತೈತ್ರಿ ಇದ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ನಾಗ. ಎಲ್ಲಾಕಿಂತ ಹೆಚ್ಚ ಮತ್ತೆ ಅಂತಂದ್ರ ಜನರೇಷನ್ ನಾಗು ನೋಡ್ಬೋದು ನೀವು. ಜನರೇಷನ್ ಅಂದ್ರ ಪವರ್ ಜನರೇಟ್ ಮಾಡೋದ ನೋಡ್ಬೋದು ನೀವು 4,855 ಕೋಟಿ ಬಂದೈತ್ರಿ ಜನರೇಷನ್ ದಿಂದ. ಹೋದ್ ಕ್ವಾರ್ಟರ್ ಎಷ್ಟಿತ್ರಿ 4,958 ಕೋಟಿ ಇತ್ತ. ಅಂದ್ರ ಸ್ವಲ್ಪ ಕಮ್ಮಿ ತೋರ್ಸೈತ್ರಿ ಹೋದ್ ಸಲಕ್ಕಿಂತ. ಹೋದ್ ಕ್ವಾರ್ಟರ್ ನಾಗ ಹೆಚ್ಚಿತ್ತ, ಈ ಸಲ ರೆವೆನ್ಯೂ ಸ್ವಲ್ಪ ಕಮ್ಮಿ ತೋರ್ಸೈತಿ. ಹೋದ್ ವರ್ಷದ Q4 ಕ್ವಾರ್ಟರ್ ನಾಗ ನೋಡ್ಬೋದು ನೀವು 2,882 ಕೋಟಿ ಇತ್ತ. ಈಗ ಡೈರೆಕ್ಟ್ 4,855 ಕೋಟಿ ಆಗೈತಿ. ಮತ್ತ ನೋಡ್ರಿ ರಿನ್ಯೂವಬಲ್ ಎನರ್ಜಿ, ಮೇನ್ ರಿನ್ಯೂವಬಲ್ ಎನರ್ಜಿ ರೀ. ರಿನ್ಯೂವಬಲ್ ಎನರ್ಜಿನಾಗ ನೋಡ್ಬೋದು ನೀವ ಈ ಸಲ 3,456 ಕೋಟಿ ರೆವೆನ್ಯೂ ಬಂದೈತ್ರಿ ರಿನ್ಯೂವಬಲ್ ಎನರ್ಜಿದಾಗ. ಮತ್ತ ಹೋದ್ ಕ್ವಾರ್ಟರ್ ಎಷ್ಟಿತ್ರಿ 2,483 ಕೋಟಿ ಇತ್ತ. ನೋಡ್ಬೋದು ನೀವ ಇದ್ರಾಗ ಚಲೋ ಗ್ರೋತ್ ಆಗೈತ್ರಿ ರಿನ್ಯೂವಬಲ್ ಎನರ್ಜಿನಾಗ. ಹಿಂಗ ವೀಕ್ಷಕರೇ, ರಿನ್ಯೂವಬಲ್ ಎನರ್ಜಿನಾಗ ಗ್ರೋತ್ ಆತಂದ್ರ ಟಾಟಾ ಪವರ್ ಮತ್ ಭಾಳ ಇರೋ ಚಾನ್ಸಸ್ ಐತ್ರಿ. ಯಾಕಂದ್ರ ಫ್ಯೂಚರ್ ರಿನ್ಯೂವಬಲ್ ಎನರ್ಜಿ ಐತ್ರಿ ವೀಕ್ಷಕರೇ. ಮತ್ ವೀಕ್ಷಕರೇ, ಟಾಟಾ ಪವರ್ ಅವರ ₹2 ಡಿವಿಡೆಂಟ್ ಅನ್ನು ಅನೌನ್ಸ್ ಮಾಡಿದಾರ. ಇದು ಮೇನ್ ರೀ. ಇದು ಕಂಪನಿ ಮತ್ತ ಅಷ್ಟ್ರನಾಗ ಮತ್ತ ₹2 ಡಿವಿಡೆಂಟ್ ಅನ್ನು ಅನೌನ್ಸ್ ಮಾಡಿದಾರ. ಈಗ ನೋಡ್ರಿ, ಇವತ್ತ ಟಾಟಾ ಪವರ್ 0.80% ಬಿದ್ದೈತಿ. ಅಂತಂದ್ರ 3.50 ಪೈಸೆ ಬಿತ್ತ. ಮತ್ತ ಈಗ ರಿಸಲ್ಟ್ ಬಂದೈತಿ. ರಿಸಲ್ಟ್ ಚಲೋನ ಬಂದೈತ್ರಿ. ಯಾಕಂತಂದ್ರ ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ನಾಗ ಏನ್ ಅನುಮಾನ ಇತ್ತಂತಂದ್ರ ನೆಟ್ ಪ್ರಾಫಿಟ್ 3% ಫಾಲ್ ಆಗ್ಬೋದು ಅಂತಿತ್ತ. ಖರೆ ನೆಟ್ ಪ್ರಾಫಿಟ್ ಚಲೋ ಗ್ರೋತ್ ಆಗೈತಿ. ಖರೆ ಇಲ್ಲಿ ರೆವೆನ್ಯೂನಾಗ ಸ್ವಲ್ಪ ಕಮ್ಮಿ ರೆವೆನ್ಯೂ ತೋರ್ಸೈತಿ. ಅಂತಂದ್ರ ನಾಳೆ ಟಾಟಾ ಪವರ್ ಏರೋ ಚಾನ್ಸಸ್ ಐತಿ. ಏರ್ಲಿಲ್ಲ ತಪ್ಪಿ ಬಿತ್ರನು ಅದನ್ನ ಬಾಯಿಂಗ್ ಅಪರ್ಚುನಿಟಿ ಆಗಿ ತಗೊಳ್ಳೋಣ. ಯಾಕಂದ್ರ ಇತದ ಫ್ಯೂಚರ್ ಭಾಳ ಐತಿ. ಯಾಕಂದ್ರ ಫ್ಯೂಚರ್ ರೆನ್ಯೂವಬಲ್ ಎನರ್ಜಿ ಐತ್ರಿ. ಮತ್ತ ಟಾಟಾ ಪವರ್ ಇದ ಟಾಟಾದವ್ರ ಕಂಪ್ನಿ ಪ್ರಮೋಟರ್ಸ್ ಚಲೋ ಇದಾರ. ಮತ್ತ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು ಎಷ್ಟೈತ್ರಿ 1,39,000 ಕೋಟಿ ಐತಿ. ಅಂತಂದ್ರ ಇನ್ನ ಗ್ರೋ ಆಗೋ ಚಾನ್ಸಸ್ ಐತಿ. ಇದಕ್ಕ ಅನಾನ ಟಾಟಾ ಪವರ್ ನಾಳೆ ಏರ್ಬೋದ, ಏರ್ಲಿಲ್ಲ ತಪ್ಪಿ ಬಿತ್ ಅಂತಂದ್ರೆ ಇದನ್ನ ಬಾಯಿಂಗ್ ಅಪರ್ಚುನಿಟಿ ಆಗಿ ನಾವ ತಗೊಳ್ಳೋಣ. ವೀಕ್ಷಕರೇ, ಟಾಟಾ ಪವರ್ ಚಲೋ ಕಂಪ್ನಿ ಐತಿ, ಫ್ಯೂಚರ್ ಐತಿ. ಅನಾನ ಡಿಪ್ ನಾಗ ಸಿಕ್ಕರ ಬಾಯ್ ಮಾಡೋದ ನನಗ ಅನಸ್ತೈತಿ ಚಲೋ ಅಂತ. ವೀಕ್ಷಕರೇ, ಇದು ಅದು ಬಾಯ್ ರೆಕಮೆಂಡೇಶನ್ ಇಲ್ಲ ಇತ್ತ. ನೀವು ಬಾಯ್ ಮಾಡ್ಬೇಕಂದ್ರೆ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ತಗೋರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನೆಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.